ಹಾ ಸರ್, ಮೊದ್ಲು ಬೆಳಗ್ಗೆಯಿಂದ ನಾವು ಸಂಜೆ ಇರ್ತಿದ್ವಲ್ಲ, ಒಂದು 20 ಮೆಂಬರ್ಸ್ ಬರ್ತಿದ್ರು. ಬಟ್ ಈಗ 50 to 100 ತನಕ ಬರ್ತಾ ಇದ್ದಾರೆ ಸ್ಟೂಡೆಂಟ್ಗಳು. ಬಂದ್ಮೇಲೆ ನಮ್ಗೆ ಪವರ್ ಬಂತು. ಪವರ್ ಸಪ್ಲೈ ಇರ್ಲಿಲ್ಲ, ಮೊದಲಿಂದ ಇರ್ಲಿಲ್ಲ. ಶಿಕ್ಷಣ ಫೌಂಡೇಶನ್ ನೀವ್ ಏನ್ ಮಾಡಿದ್ರಿ, ಈಗ ಬಂದ್ಮೇಲೆನೆ ಪವರ್ ಸಪ್ಲೈ ಬಂದಿತ್ತು. ನಾವು ಮೀಟಿಂಗ್ ಅಲ್ಲಿ ಸಮೇತ ಹೇಳಿದ್ವಿ, ಆಯಾ ವಾರ್ಡ್ ಸದಸ್ಯರಿಗೆ ಈ ತರ ಹೇಳಿ ಲೈಬ್ರರಿಲಿ ಫ್ರೀ ಇಂಟರ್ನೆಟ್ ಇದೆ, ನಿಮ್ಮ ಹತ್ರ ಯಾರಾದ್ರೂ ಸ್ಟೂಡೆಂಟ್ಸ್ ಗಳಿದ್ರೆ ಅಥವಾ ಯಾರಾದ್ರೂ ರೈತರು ಏನಾದ್ರು ಮಾಹಿತಿ ಬೇಕಂದ್ರೆ ಲೈಬ್ರರಿ ಬಂದು ವಿಚಾರ ತಿಳ್ಕೊಳಕ್ ಹೇಳಿ ಅಂತ ಹೇಳಿದ್ವಿ. ಈಗ ರೈತರು ಅಂದ್ರಲ್ಲ, ರೈತರು ಏನ್ ಮಾಡ್ತಾರ ಅವ್ರು ಬಂದ್ರೆ? ಇಲ್ಲಿ ಬುಕ್ಸ್ ಇದೆ ಅವ್ರಿಗೆ ಅವ್ರು ಬುಕ್ಸ್ ಎಲ್ಲ ಕೇಳಲ್ಲ, ಮಾಹಿತಿ ಕೇಳ್ತಾರೆ. ಏನಂದ್ರೆ ಈಗ ಯಾವ ಬೆಳೆ ಬೆಳೆಯೋದಕ್ಕೆ ಎಷ್ಟು ತಿಂಗಳು ಬೇಕಾಗುತ್ತೆ, ಯಾವ ಗೊಬ್ಬರ ಹಾಕ್ಬೇಕು, ಅದ್ರ ಬಗ್ಗೆ ನಮ್ಗೆ ಯೂಟ್ಯೂಬ್ ಅಲ್ಲಿ ಏನಾದ್ರು ನಿಮ್ಮ ಇದ್ರಲ್ಲಿ ಇನ್ಫಾರ್ಮೇಶನ್ ಕೊಡಿ ಅಂತ ಅಂದಾಗ ನಾನು ಅದು ಸಂಬಂಧಪಟ್ಟಂತೆ ಮಾಹಿತಿನ ಹಾಕೊಡ್ತೀನಿ. ಅವ್ರು ಅದನ್ನ ತಿಳ್ಕೊಂತಿದ್ದಾರೆ. ಲೇಡೀಸ್ ಅಂತೂ ಲೈಬ್ರರಿ ಬರ್ತಾನೆ ಇರ್ಲಿಲ್ಲ ಇಲ್ಲಿ. ಇತ್ತೀಚೆಗೆ ಅವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ. ಅವ್ರು ಏನಂತಂದ್ರೆ ಅವ್ರ ಮಕ್ಕಳಿಗೆ ಯಾವ ರೀತಿ ನಾವು ನೆಟ್ ಯೂಸ್ ಮಾಡತಕ್ಕಂಥ ನೆಟ್ ನ ಯೂಸ್ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ವಿಚಾರ ತಿಳ್ಕೊಂತ. ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲಿ ಇದ್ರು ಅಲ್ಲೆಲ್ಲ ಬರ್ತಾರೆ ಅದ್ರಲ್ಲೂ ಸ್ಟೂಡೆಂಟ್ಗಳು ಜಾಸ್ತಿ ಬರ್ತಾರೆ. ಎಷ್ಟು ಹಳ್ಳಿಗಳು ಬರುತ್ತೆ ಈ ಗ್ರಾಮ ಪಂಚಾಯತಿಗೆ? ಸರ್ 5 ಹಳ್ಳಿ. 5 ಹಳ್ಳಿನಲ್ಲೂ ಈಗ ಜನ ಬರೋದು. ನಾವೀಗ ಬುಕ್ಸ್ ಓದಕ್ಕೆ ಅಂತ ಸಪರೇಟ್ ಬಂದಾಗ ನಾವು ಅವ್ರಿಗೆ ಟೈಮಿಂಗ್ಸ್ ಹೇಳ್ತೀವಿ, ನೀವು ಇಂಥ ಟೈಮಿಂಗ್ಸ್ ಮಾತ್ರ ಬನ್ನಿ ಅಂತ. ಯಾಕೆಂತಂದ್ರೆ ಈಗ ಹೆಚ್ಚಿಗೆ ಜನ ಅಲ್ಲ, ಈಗ ಒಂದೇ ಸರಿ ಬರ್ತಕ್ಕಂಥವ್ರು ಈಗ ನಮಗೆ ಮೊಬೈಲ್ ಇಂಟರ್ನೆಟ್ ಯೂಸ್ ಮಾಡ್ಬೇಕು ಅಂತಾರೆ, ನಾವು ಬುಕ್ಸ್ ಓದ್ಬೇಕು ಅಂತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಒಂದೊಂದ್ ಸೆಷನ್ ಅಲ್ಲಿ ಒಬ್ಬೊಬ್ಬರನ್ನ ಇದ್ ಮಾಡ್ತಾರಂತ ಹೇಳಿ ಟೀಮ್ ಮಾಡ್ಬಿಟ್ಟು ನಿಮ್ದ ಈ ಟೈಮಲ್ಲಿ ಈಗ ಬನ್ನಿ, ಮತ್ತೆ ಅವರು ಕ್ಲಾಸ್ ವೈಸ್ ಅಲ್ಲಿ ಇರ್ತಾರಲ್ಲ, ಹಂಗಾಗಿ ಟೈಮ್ ಫಿಕ್ಸ್ ಮಾಡಿ ಅವ್ರನ್ನ ಇದ್ ಮಾಡ್ತೀವಿ. ಶಾಲೆ ಮಕ್ಕಳಿಗೆ ನಾವು HM ಹತ್ರ ಮಾತಾಡಿದ್ವಿ, ಈ ತರ ಒಂದು ಶಿಕ್ಷಣ ಫೌಂಡೇಶನ್ ಮಾಡ್ತಾ ಇದಾರೆ, ಒಂದು ಒಳ್ಳೆ ಗೈಡ್ಲೈನ್ಸ್ ಕೊಡ್ತಾ ಇದಾರೆ, ಮತ್ತೆ ಮಕ್ಕಳಿಗೆ ಇಂಟರ್ನೆಟ್ ಅನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದಾರೆ. ನೀವು ನಮಗೆ ಒಂದ್ ಕಾಲ್ ವರ್ಷ ಕೊಡಿ ಅಂತ ಕೇಳಿದ್ವಿ. ಅವ್ರು ಅದಕ್ಕೆ ಉತ್ತಮ ರೆಸ್ಪಾನ್ಸ್ ಮಾಡಿ ವೀಕ್ಲಿ ಒಂದ್ ಪೀರಿಯಡ್ ನಮ್ಗೆ ಮಕ್ಕಳಿಗೆ ಜೊತೆ ಈ ಒಂದು ಸೆಷನ್ ಅನ್ನ ಯೂಸ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ಡಿವೈಸ್ ಇಂಟರ್ನೆಟ್ ಯಾವ ರೀತಿ ಯೂಸ್ ಮಾಡ್ಬೇಕು, ಮತ್ತೆ ಮೊನ್ನೆ 2 ದಿವಸ ಮುಂಚೆ ನೆಟ್ ಬ್ಯಾಂಕಿಂಗ್ ಬಗ್ಗೆ ಹೇಳ್ಕೊಟ್ವಿ. ಬ್ಯಾಂಕಿಂಗ್ ಬಗ್ಗೆ, ಇಂಟರ್ನೆಟ್ ಬ್ಯಾಂಕಿಂಗ್ ಯಾವ ರೀತಿ ಯೂಸ್ ಮಾಡ್ಬೇಕು, ಮತ್ತೆ ಯಾವ ರೀತಿ ನಾವು ಎಚ್ಚರಿಕೆ ಆಗಿರ್ಬೇಕು, ಇವತ್ತಿನ ಒಂದು ಇದರಲ್ಲಿ ಯಾವ ರೀತಿ ಹ್ಯಾಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಕ್ಳಿಗೆ ನಾವು ಹೇಳ್ಕೊಡ್ತೀವಿ. ಮತ್ತೆ 2 ದಿವಸ ಮುಂಚೆ ಒಂದು ಕೆರಿಯರ್ ಗೈಡ್ಲೈನ್ಸ್ ಅಂತ ಹೇಳಿ ಒಳ್ಳೆ ಒಂದು ಕಾರ್ಯಕ್ರಮ ಮಾಡಿದ್ರಿ. ಸುಮಾರು ಒಂದು 20-25 ಮಕ್ಕಳು ಬಂದಿದ್ದು. ಅವ್ರಿಗೆ ನೆಕ್ಸ್ಟ್ ನಮ್ಮ 10th ಸ್ಟ್ಯಾಂಡರ್ಡ್ ಆದ್ಮೇಲೆ ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಮಾಹಿತಿ ಸಿಕ್ತು. ಅವ್ರ ವಿದ್ಯಾರ್ಥಿಗಳು ಕೂಡ ಒಳ್ಳೆ ಖುಷಿ ಪಟ್ರು. ನಿಮಗೆ ಶಿಕ್ಷಣ ಫೌಂಡೇಶನ್ ಕಡೆಯಿಂದ ಯಾರು ಸುರೇಶ್ ನಾಯಕ್ ಬರ್ತಾರೆ ಅಂತಂದ್ರಲ್ಲ, ನಿಮಗೆ ಎಷ್ಟು ಮಾಹಿತಿ ಬೇಕಿದೆಯೋ ಅದನ್ನೆಲ್ಲದನ್ನ ಅವ್ರು ಉತ್ತರ ಕೊಡ್ತಾರ? ಹೌದೌದು ಸರ್, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ, ಒಳ್ಳೆ ಮಾಹಿತಿ ಕೂಡ ಕೊಡ್ತಾ ಇದ್ದಾರೆ. ಓಕೆ. ಸೊ ಈ ಸೆಷನ್ಸ್ ಇದೆಯಲ್ಲ, ಈಗೇನು ನೀವು ಹಾರ್ಡ್ವೇರ್ ಸಾಫ್ಟ್ವೇರ್ ಅದೆಲ್ಲ ಹೇಳಿದ್ರಲ್ಲ, ಈಗ ಆ ಸೆಷನ್ಸ್ ಅಂದ್ರೆ ಆ ಇದ್ರದ್ದು ಏನಿದೆ ಆ ನಾಲೆಜ್ ಅನ್ನ ಓಕೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ರೆ ಓಕೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ಮುಂದೆ ಅದನ್ನ ನೀವು ಬೇರೆಯವ್ರಿಗೆ ಕಂಡಕ್ಟ್ ಮಾಡೋದಕ್ಕಾಗತ್ತಾ? ಖಂಡಿತ ಮಾಡ್ತೀವಿ. ನೀವೇ ಮಾಡ್ತೀರಾ? ಸೊ ನಿಮಗೆ ಹೇಳ್ಕೊಟ್ರೆ ನೀವು ಮಾಡ್ತೀರಾ? ನಾವು ಕೂಡ ಡಿಎಡ್ ಮಾಡಿದ್ರಿಂದ ನಮಗೂ ಟಚ್ ಇದೆ, ಮಕ್ಕಳಿಗೆ ಪಾಠ ಮಾಡಬೇಕು. ಆಯ್ತು, ಥ್ಯಾಂಕ್ ಯು.